ಕನ್ನಡಿಗರೇ ನಮಸ್ಕಾರ. ನಾನೊಂದು ವಿಶೇಷವಾದ ಜಾಗಕ್ಕೆ ಬಂದು ನಿಂತಿದ್ದೇನೆ. ಇಡೀ ಭಾರತೀಯ ಚಿತ್ರರಂಗ, ಇನ್ನೊಂದು 10 ಹೆಜ್ಜೆ ಮುಂದೆ ಹೇಳ್ತೀನಿ, ಇಡೀ ವಿಶ್ವ ಚಿತ್ರರಂಗ ಈಗ ಕನ್ನಡದ ಒಂದು ಸಿನಿಮಾಗೆ ಎದುರು ನೋಡ್ತಾ ಇದೆ. ಒಂದಷ್ಟು ವರ್ಷಗಳ ಹಿಂದೆ ಮೆಜೆಸ್ಟಿಕ್ಕಲ್ಲಿ ಕೂತು ನಾನು ಗಾಂಧಿನಗರದಲ್ಲಿ ಕಟ್ಟೋಟ್ ಆಗಬೇಕು ಅಂತ ಯೋಚನೆ ಮಾಡಿದವರು ಈಗ ಪ್ಯಾನ್ ಇಂಡಿಯಾ ಕಟ್ಟೋಟ್ ಆಗಿ ನಿಲ್ತಾ ಇದ್ದಾರೆ. ಆ ಪ್ಯಾನ್ ಇಂಡಿಯಾ ಕಟ್ಟೋಟ್ ಬಗ್ಗೆ ಹೇಳೋದಕ್ಕೆ ನಾನು ಈ ಜಾಗಕ್ಕೆ ಬಂದು ನಿಂತಿದ್ದೀನಿ. ಡ್ಯಾಡೀಸ್ ಹೋಮ್. ಟಾಕ್ಸಿಕ್ 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 ಈ ಸಿನಿಮಾದ ಮೇಲೆ ಈಗ ನಿರೀಕ್ಷೆ ಇದೆ. ತುಂಬ ಸಿನಿಮಾಗಳು, ಕನ್ನಡ ಸಿನಿಮಾಗಳು, ಅದರಲ್ಲೂ ಎಷ್ಟೋ ಸಿನಿಮಾಗಳು ಬೋಣಿನೇ ಆಗ್ತಾ ಇಲ್ಲ, ತುಂಬ ಕಷ್ಟದ ಪರಿಸ್ಥಿತಿಲಿದೆ. ಈ ಸಂದರ್ಭದಲ್ಲಿ ಒಂದು ಬೃಹತ್ ಮೊತ್ತದ ರನ್ನನ್ನು ಹೊಡೆದು ನಮ್ಮ ಕನ್ನಡ ಚಿತ್ರರಂಗವನ್ನು ಮತ್ತೊಂದು ಮೈಲಿಗಲ್ಲಿಗೆ ತೆಗೆದುಕೊಂಡು ಹೋಗೋದು ಯಾವುದು ಮತ್ತು ಯಾರು ಅನ್ನೋ ಪ್ರಶ್ನೆಗೆ ಟಾಕ್ಸಿಕ್ ಮತ್ತು ಯಶ್ ಅಂತ ನಾನು ಉತ್ತರ ಹೇಳೋದಕ್ಕೆ, ಅಥವಾ ಒಂದು ನಿರೀಕ್ಷೆಯ ಉತ್ತರ ನನ್ನ ಹತ್ರ ಇದೆ, ನಿಮ್ಮ ಹತ್ರನೂ ಇದೆ ಅಂತ ನಾನು ನಂಬ್ತೀನಿ. ಆಗಸ್ಟ್ 26ನೇ ತಾರೀಕು 2026 ಬುಧವಾರ, ತುಂಬ ಅಪರೂಪ ಬುಧವಾರ ಒಂದು ಸಿನಿಮಾ ರಿಲೀಸ್ ಆಗೋದು. ಅಣ್ಣಾ ಬಾಂಡ್ ಅನ್ನೋ ಸಿನಿಮಾ 2012 ಮೇ 1ನೇ ತಾರೀಕು ಮಂಗಳವಾರ ರಿಲೀಸ್ ಆಗಿತ್ತು. ಈಗ ಆ ಒಂದು ಮತ್ತೊಂದು ರೆಕಾರ್ಡನ್ನು ಯಶ್ ಸಿನಿಮಾ ಮಾಡ್ತಿದೆ. ಬುಧವಾರ ಇಡೀ ವಿಶ್ವಾದ್ಯಂತ ಟಾಕ್ಸಿಕ್ ಸಿನಿಮಾ 6 ಭಾಷೆಯಲ್ಲಿ ರಿಲೀಸ್ ಆಗ್ತಿದೆ. ಈಗ ನಾನು ನಿಂತಿರೋ ಜಾಗ ಇದೆಯಲ್ಲ, ಟಾಕ್ಸಿಕ್ಗೆ ಮತ್ತು ನಾ ಹೇಳಿದ್ನಲ್ಲ ಒಂದು ಗಾಂಧಿನಗರದ ಒಂದು ಕನಸು ಕಂಡಿದ್ರು ಅಂತ ಹೇಳಿ, ಆ ಕನಸನ್ನು ಕಾಣೋದಕ್ಕೆ ಈ ಜಾಗ ಭಾರಿ ಮುಖ್ಯ. ಈ ಜಾಗದಲ್ಲಿ ನಿತ್ತರೆ ಥಿಯೇಟರ್ ಮುಂದೆ ನಿಂತ ಹಾಗೆ, ಥಿಯೇಟರ್ ಮುಂದೆ ನಿತ್ತರೆ ಪ್ರೇಕ್ಷಕರ ಮನಸ್ಸಿನಲ್ಲಿ ನಿಂತ ಹಾಗೆ. ಹಾಗಾದ್ರೆ ತಡ ಏನಕ್ಕೆ, ಟಾಕ್ಸಿಕ್ನ ಕಟ್ಟೋಟ್ ಕತೆ ಹೇಳೋದಕ್ಕೆ ನಾನಿಲ್ಲಿ ಬಂದಿದ್ದೀನಿ. ಒಬ್ಬೊಬ್ಬರೇ ಬರ್ತೀರಾ, ಒಟ್ಟಿಗೆ ಬರ್ತೀರಾ? ಎಸ್, ಆತ್ಮೀಯ ಕನ್ನಡಿಗರೇ, ನಾನು ಹೇಳಿದ್ನಲ್ಲ ಇದೊಂದು ಕಟ್ಟೋಟ್ ಸ್ಟೋರಿ ಅಂತ ಹೇಳಿ. ಈಗ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಇವ್ರದ್ದು ಜಮಾನ ನಡೀತಿದೆ. ಆನಂದ್ ಅಣ್ಣ ಅಂತ ಹೇಳಿ ನಾವು ಪ್ರೀತಿಯಿಂದ ಕರಿತೀವಿ, ಆನಂದ್ ಆರ್ಟ್ಸ್ ಅಂತ ಹೇಳಿ. ಈಗ ಕನ್ನಡದ ಹೆಸರಾಂತ ಸಿನಿಮಾಗಳಿಗೆ ಇವರದ್ದೇ ಕುಸುರಿ. ಇವ್ರು ತಲೆ ಕೆಡ್ಸ್ಕೊಂಡ್ರೆ ಕಟ್ಟೋಟ್ ನಿಲ್ಲತ್ತೆ. ಆನಂದಣ್ಣ, ಏನಣ್ಣ ಹಗಲು ರಾತ್ರಿ ಕೆಲಸ ಮಾಡ್ತಿದ್ದೀವಿ, ಏನು ಸಮಾಚಾರ? ಏನೋ ಫ್ಯಾನ್ಸ್ಗಳು ಮಾಡಿಸ್ತಾ ಇದ್ದಾರೆ ಸರ್. ಫ್ಯಾನ್ಸ್ಗಳು, ಅದಕ್ಕೆ ನಾನು ಈ ಕಟ್ಟೋಟಿಗೆ ಬಂದಿರೋದು, ಈ ಸ್ಟೋರಿ ಮಾಡೋದಕ್ಕೆ ಬಂದಿರೋದು. ಆತ್ಮೀಯ ಕನ್ನಡಿಗರೇ, ಸಿನಿಮಾ ರಿಲೀಸ್ ಆಗುವ ಸಂದರ್ಭದಲ್ಲಿ ನಿರ್ಮಾಣ ಸಂಸ್ಥೆಗಳು ಕಟ್ಟೋಟ್ ಮಾಡುತ್ತೆ. ಈ ವಿಚಾರವಾಗಿ KVN ಕಡಿಮೆ ಕೆಲಸ ಮಾಡಲ್ಲ, ಅದ್ಭುತವಾಗಿ ಕೆಲಸ ಮಾಡುತ್ತೆ. ಆದರೆ ಅಭಿಮಾನಿಗಳೇ ಅದ್ರ ಜವಾಬ್ದಾರಿ ತಗೊಂಡು ಕಟ್ಟೋಟ್ನ ನಿಲ್ಸೋದಿದೆಯಲ್ಲ, ಅದು ತುಂಬ ಗ್ರೇಟು. ಅಣ್ಣ, ಎಷ್ಟು ಕಟ್ಟೋಟು ಎಲ್ಲಿಗೆ ರೆಡಿ ಮಾಡ್ಕೊಂತಾರೆ ಯಶ್ ಅಭಿಮಾನಿಗಳು, ಏನು ಕತೆ? ಅರಸೀಕೆರೆ ಮತ್ತೆ KR ಪೇಟೆ, KR ನಗರ ಏನೋ ಗೊತ್ತಿಲ್ಲ, ಆದ್ರೆ ಮಾಡ್ತಾ ಇದೀನಿ, ಮಾಡಿ ಇಟ್ಟಿದ್ದೀನಿ. ಅಲ್ಲ, ಆರ್ಡರ್ ಬಂದ್ಬಿಟ್ಟಿದೆ ಆಗಲೇ. ಆಲ್ರೆಡಿ ಒಂದು 3-4 ತಿಂಗಳಿಂದನೇ ತುಮಕೂರಲ್ಲಿ ಕಟ್ಬಿಟ್ಟಿದೀವಿ ನಾವು. ಇದು ನಿಲ್ಸಾಯ್ತು. ಒಬ್ರು ಯಾರೋ ಫ್ಯಾನ್ಸ್ಗಳು, ಅಭಿಮಾನಿಗಳು ಜಾಸ್ತಿ ಆಗ್ಬಿಟ್ಟಿದ್ದೀವಿ. ಅದರಿಂದ ಹಂಗೆ ಆಫೀಸ್ಗೂ ಸುಪ್ರೀತ್ ಸಾರ್ಗೆ, ನಮ್ಮ ಹರೀಶ್ ಅವ್ರಿಗೆಲ್ಲ ಕೇಳಿದೆ. ಅವ್ರು ಕೇಳಿದಾಗ ರೆಡಿ ಇರಲಿ, ಅದಕ್ಕೆಲ್ಲ ಬೇಸ್ ಎಲ್ಲ ಹೊಡೆದಿಟ್ಟಿದ್ದೀನಿ ನಾನು. 150 ಕಟೌಟ್ ಮೇಲೆ ಬರ್ಬೋದು, ಅದಕ್ಕಿಂತ ಜಾಸ್ತಿನೂ ಹಾಕ್ಬೋದು, ಗೊತ್ತಿಲ್ಲ. ನಾಳೆ ಚೆನ್ನೈ ಕಟ್ಟು ಅಂದ್ರೆ ಹೋಗ್ಬೇಕು, ಆಂಧ್ರ ಕಟ್ಟು ಅಂದ್ರೆ ಹೋಗ್ಬೇಕು, ಕೇರಳ ಕಟ್ಟು ಅಂದ್ರೆ ಹೋಗ್ಬೇಕು, ಮುಂಬೈಗೆ ಹೋದ್ರೆ ಹೋಗ್ಬೇಕು, ಅಲ್ಲಿ ಈವೆಂಟ್ ಆದ್ರೂ ಹೋಗ್ಬೇಕು. ನಾನು ರೆಡಿ ಇರ್ಬೇಕಲ್ಲ ಅಣ್ಣ. ಪ್ಯಾನ್ ಇಂಡಿಯಾ ಕಟ್ಟೋಟ್ ಆಗ್ತಿರೋದು ಇಲ್ಲಿಂದನೇ. ಅಭಿಮಾನಿಗಳೇ 150 ಕಟ್ಟೋಟಿಗಾಗಲೇ ರೆಡಿ ಆಗಿದ್ದಾರೆ. 150 ಅಭಿಮಾನಿಗಳು ಮಾಡಿಸಲ್ಲ, ಸ್ವಲ್ಪ ಮಾಡಿಸ್ತಾರೆ. 150 ಥಿಯೇಟ್ರ್ ಮೇಲೆ ಮಾಡಬೇಕಾಗುತ್ತೆ ಕಟೌಟ್. ಬರೀ ಕರ್ನಾಟಕ 150 ಪ್ಲಸ್ ಬರುತ್ತೆ. ಅಭಿಮಾನಿಗಳದ್ದು ಅದು ಲೆಕ್ಕ ಇಲ್ಲ, ಗೊತ್ತಿಲ್ಲ. ನಾಳೆ ಅವ್ರು ಮುಂಚಿತವಾಗಿ ಹಾಕೊಬೇಕು, ಅವ್ರ ಏರಿಯಾಗೆ ಹಾಕೊಬೇಕು, ಅದು ಯಾವುದೋ ಒಂದು ಸರ್ಕಲ್ ಹಾಕೊಬೇಕು. ಆಲ್ರೆಡಿ ಹಾಕಿದ್ದೀವಿ, ಕೊಟ್ಟಿದ್ದೀವಿ. ಒಂದು 3 ತಿಂಗಳು ಫಸ್ಟ್ ಡೇಟ್ ಅನೌನ್ಸ್ ಆಯ್ತು ನೋಡಿ, ಅವಾಗಲೇ ಆಲ್ರೆಡಿ ರೆಡಿ ಆಗ್ಬಿಡಿ. ತುಮಕೂರಲ್ಲಿ ರೆಡಿ ಇದೆ ಅಲ್ಲಿ. ಅದು ಮತ್ತೆ ಅದು ನೋಡ್ತಾ ಬರ್ತಾವ್ರೆ. ಇದೊಂದು ಒಳ್ಳೆ ಸ್ಟಿಲ್ಲು, ಸೂಪರ್ ಆಗಿದೆ. ಇದೇ ಕೇಳ್ತಾ ಇದ್ದಾರೆ. ಅದಷ್ಟು ಗನ್ ಹಿಡ್ಕೊಂಡಿರೋದು ಮಾಸ್ ಡ್ಯಾಡಿ ಇಸ್ ಹೋಮ್ ಅಂತ ಆತ್ಮೀಯ ಕನ್ನಡಿಗರೇ, ಒಂದು ಕಟ್ಔಟ್ ಇದೆಯಲ್ಲ, ಒಬ್ಬ ಸ್ಟಾರ್ಗೆ ಒಂದು ಸಿನಿಮಾಗೆ ಸಿಗೋದು, ಒಂದು ರಾಜ್ಯದಲ್ಲಿ ಸಿನಿಮಾ ರಿಲೀಸ್ ಆದರೆ ಒಂದು 30-40 ಥಿಯೇಟ್ರ್, ಅವತ್ತಿನ ಕಾಲಕ್ಕೆ ನಾನು ಹೇಳ್ತಾ ಇರೋದು, ಪ್ರಿಂಟ್ ಹೋದರೆ ಒಂದು 20-30 ಕಟ್ಔಟ್ಗಳು ಬೀಳ್ತಾ ಇದ್ವು. ಆದರೆ ಸರಿಸುಮಾರು ಬರೀ ಕರ್ನಾಟಕಕ್ಕೆ 150 ಕಟ್ಔಟ್ ಅಂತಂದರೆ ಇದೊಂದು ದಾಖಲೆ.
150 ಮೇಲೆ ಮೇಲೆ ಬರೀ 150 ಮೇಲೆ 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 ಪ್ಲಸ್ ಅದಕ್ಕೂ ಮೇಲೆ ಪ್ಲಸ್ ಹಾಕೊಳ್ಳಿ ಅಣ್ಣ. ಆನಂದಣ್ಣ, ಈಗ ಕಟ್ಟೋಟು ಸಿಂಗಲ್ ಸ್ಕ್ರೀನಲ್ಲಿ ನಿಲ್ಲೋದು ಆ ಕಾಲ ಎಲ್ಲ ತುಂಬ ಕಷ್ಟದಲ್ಲಿದೆ ಈಗ. ಬಟ್ ಆದರೆ ಒಬ್ಬ ಮನುಷ್ಯನಿಗೆ ಒಂದು ಆರ್ಟ್ಗೆ, ಅಥವಾ ಆನಂದ ಆರ್ಟ್ಗೆ ಕರ್ನಾಟಕದಲ್ಲೇ ಒಂದು 150 ಕಟ್ಟೋಟು, ಪ್ಯಾನ್ ಇಂಡಿಯಾಗೆ ಇಲ್ಲಿಂದನೇ ಕಟ್ಟೋಟು ಹೋಗೋದು, ಈ ಥರದೆಲ್ಲ ಕೆಲಸ ಬಂದಾಗ ಎಷ್ಟು ಸಂತೋಷ ಮತ್ತು ಎಷ್ಟು ಒತ್ತಡದಲ್ಲಿರ್ತೀಯ ನೀನು? ಸಂತೋಷ ಅಂದರೆ ಒಂದು 10-20 ಜನ ಇಂದ ಶುರು ಆಗಿ 200 ಜನ ತನಕ ಊಟ ಮಾಡ್ತಾರೆ. ಒಬ್ಬ ಪ್ರಿಂಟ್ ಹಾಕೋನಿಂದ ಹಿಡಿದು ಕಲಾವಿದ ಆಗಲಿ ಮತ್ತು ಕಾರ್ಪೆಂಟ್ರ್ ಆಗಲಿ ಎಲ್ಲರೂ ಮಾಡ್ಕೊತಾರೆ. ಅವ್ರಿಗೆಲ್ಲನೂ ಇದು ಕೆಲಸ ಸಿಗುತ್ತೆ. ಈಗೆಲ್ಲ ಥಿಯೇಟ್ರುಗಳೇ ಕಮ್ಮಿ ಆಗ್ತಾ ಇದೆ. ಸಿಂಗಲ್ ಸ್ಕ್ರೀನ್ಗಳು ದೊಡ್ಡ ದೊಡ್ಡ ಹೀರೋಗಳು ಬೆಳೆದವ್ರೆ, ಇವ್ರುಗಳು ಕಟೌಟ್ ಹಾಕೊಂಡ್ರೆ ತಾನೇ ನಮ್ಮ ಕೆಲಸ ಕಲಾವಿದ್ರಿಗೆ ಸಿಗೋವಂಥದ್ದು. ಇಲ್ಲ ಕಾರ್ಪೆಂಟ್ರೇ ಆಗಲಿ ಪ್ರತಿಯೊಬ್ಬರಿಗೆ ಆಗಲಿ ಎಲ್ಲರೂ ಇವಾಗೆಲ್ಲ VFX ಗ್ರಾಫಿಕ್ ಅವು ಇವೆಲ್ಲ ಬಂದಿದೆ. ಆದರೂ ಕಟೌಟ್ ಅನ್ನೋದು ಕಟೌಟೆ ಅಲ್ವಾ? ಸಿಂಗಲ್ ಸ್ಕ್ರೀನ್ ಆ ಥಿಯೇಟ್ರ್ ಮುಂದೆ ಕಟೌಟ್ ಬಿದ್ರೇ ಅದಕ್ಕೊಂದು. ಈಗ ಯಶ್ ಅವ್ರನ್ನ ಪ್ಯಾನ್ ಇಂಡಿಯಾ ಕಟ್ಔಟ್ ಅಂತ ಹೇಳ್ತಾರೆ, ಓಕೆನಾ? ನೀವು ಯಶ್ ಅವ್ರ ಸಿನಿಮಾನ ಯಾವ್ಯಾವ ಸಿನಿಮಾನ ಕಟ್ಔಟ್ ಮಾಡಿದಿರಿ? ಭಾಳ ಸಿನಿಮಾ ಮಾಡಿದ್ವಿ ಸರ್. ಎಷ್ಟು ಅಂತ ಹೇಳ್ಕೊಳ್ಳಿ ಸರ್, ವಾರ 5-5 ಸಿನಿಮಾಗಳು ಬರ್ತಾ ಇರ್ತವೆ. ನಿನ್ ಜಮಾನ ನಡೀತಿದ್ದೇನೆ ಯಶ್ ಅವ್ರದ್ದು ನಮ್ಮ ಅವ್ರದ್ದಾ ಹೌದು. ಕಿರಾತಕ, ರಾಜಧಾನಿ, ಲಕ್ಕಿ, ಮಿಸ್ಟರ್ ರಾಮಾಚಾರಿ, ಆ ಸಾಂಗಲ್ಲೆಲ್ಲ ಕರಡು ಬರುತ್ತಲ್ಲ ಅದು. ಆಮೇಲೆ ಬಹಳ ಇದೆ ಸರ್ ಅವ್ರದ್ದೆಲ್ಲ. ಮೊನ್ನೆ ತನಕ, ಹಿಂದಿನ ತನಕ, ಇವಾಗಿನ ತನಕ ಈ ಸಿನಿಮಾದೇ ಒಂದು ಹಾಕಿದ್ದೀನಿ ಕಟೌಟ್. ಅದನ್ನು ಮಾಡಿಕೊಟ್ಟಿದ್ದೀನಿ. ನಮ್ಮ KVN ಸಂಸ್ಥೆ ಅವ್ರದ್ದು ಇದ್ದಿದ್ದು. ಸ್ವಲ್ಪ ರೆಡಿ ಇರುವಂಥ, ಯಾವಾಗ ಎಷ್ಟು ಬರುತ್ತೆ ಹೇಳಕ್ಕಾಗಲ್ಲ, ಜಾಸ್ತಿ ಇದೆ. ಅದರಿಂದ ನನಗೆ ಗೊತ್ತು ಯಾರ್ಯಾರಿಗೆ ಎಷ್ಟೆಷ್ಟು. ಯಾಕಂದರೆ ಫ್ಯಾನ್ಸ್ಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ ಇವ್ರಿಗೆ. ಈಗ ಅಲ್ಲಿ ತುಮಕೂರು ಒಂದಾಯಿತು, ಈಗ ನೆಕ್ಸ್ಟ್ ಇನ್ನು ಅರಸೀಕೆರೆ, ಇನ್ನೊಂದು ಕೇರ್ಪೇಟೆ, ಆ ನಗರ ಕೇರ್ಪೇಟೆ ಯಾವುದು ಅದು ಫೋನ್ ಮಾಡಿದ್ದಾರೆ, ಅದು ನಾಳೆ ಕಳಿಸ್ಬೇಕು, ಅಲ್ಲೂ ಹಾಕೋತಾ ಇದ್ದಾರೆ. ಅಣ್ಣ, ಈ ಊರಿಂದ ಬೇರೆ ಊರಿಗೆ ಕಟ್ಟೋಟ್ ಹೋಗುತ್ತೆ ಅನ್ನೋದು ಕೇಳೋಕ್ಕೆ ನಂಗೊಂದು ಆನಂದ. ಆಯ್ತಾ? ಅದಕ್ಕೆ ನಿಮ್ಮ ಹೆಸರು ಆನಂದ ಅಂತ ಇರ್ಬೇಕು. ಈಗ ಆನಂದನ ಕಟ್ಟೋಟು ಬೇರೆ ಊರಿಗೆ ಹೋಗಿದ್ದು ಸಿನಿಮಾ ಯಾವ ಉದಾಹರಣೆ? ಹೋಗಿದೆ ಯಾವುದು? ಹೋಗಿದೆ ಸರ್. ಯಾವುದು? ವಿಕ್ರಾಂತ್ ರೋಣ ಈವೆಂಟ್ಗಳಿಗೆ ಹೋಗಿದ್ದೆ. ಆಮೇಲೆ ಯಾರ್ಯಾರ್ದು ಹೋಗಿದೆ ಸರ್. ನನಗೆಲ್ಲ ನೆನೆಸ್ಕೊಬೇಕಂದ್ರೆ ಏನು ಗೊತ್ತಾ, ಬಂದರೆ ಒಂದೇ ಸಲ ಹಿಂಗೆ ಬಂದ್ಬಿಡುತ್ತೆ. ಅದು ಸ್ವಲ್ಪ ನಾನು ಹಿಂಗೆ ರಿವೈಂಡ್ ಮಾಡ್ಕೊಬೇಕಾಗುತ್ತೆ. ಕೆಲಸ ಅಷ್ಟೇ ಮಾಡಿದ್ದೆಲ್ಲ ನೆನಪಿಲ್ಲ. ಸುದೀಪ್ ಸಾರ್ದೇ ಆಗಲಿ ಅದು ಮಾಡಿದ್ದೀನಿ. ಆಮೇಲೆ ಇದು ಮೊನ್ನೆ ಇವ್ರದ್ದು ಅರ್ಜುನ್ ಸರ್ಜಾ ಸಾರ್ದು ಹೈದ್ರಾಬಾದ್ ಮತ್ತು ತಮಿಳ್ ಸೀತಾ ಕಲ್ಯಾಣ ಅವೆಲ್ಲ ಮಾಡಿದ್ರೆ. ಆನಂದನ ಕಟೌಟು ಬೇರೆ ರಾಜ್ಯಕ್ಕೂ ಹೋಗಿದ್ದೆಲ್ಲ. ಇಲ್ಲಿಂದ ಗೋವಾಗೂ ಹೋಗಿದ್ದೆ, ಬೇರೆ ದೇಶಕ್ಕೂ ಹೋಗಿದ್ದೆ. ಸೂಪರ್ ಅಣ್ಣ. ಎಷ್ಟು ವರ್ಷದಿಂದ ಮಾಡ್ತಿದ್ದೀಣ ಇದು? ನನಗೆ ನೀವು ಪರಿಚಯ ಆಗಿ 10 ವರ್ಷ ಆಯ್ತಣ್ಣ. 10 ವರ್ಷ ನೀವಂದ್ರೆ ನಾನು ಭಕ್ತ ಪ್ರಹ್ಲಾದ ಟೈಮಿಂದ ಮಾಡ್ಕೊಂಡೆ. ನನ್ನ ಸಣ್ಣ ವಯಸ್ಸಿಂದ ನಾ ಇದೇ ಜಾಗದಲ್ಲಿ ಮಾಡ್ತಾ ಇರೋದು. ಇಲ್ಲೇ ಓನರ್ ಚೇಂಜ್ ಆಗಿದ್ದೇವೆ ವಿನಃ ಕಲೆ ಚೇಂಜ್ ಆಗಿಲ್ಲ. ಈಗೆಲ್ಲ ಫ್ಲಕ್ಸ್ ಮೇಲೆ ಮಾಡ್ತಾ ಇದ್ದೀವಿ. ಅವಾಗೆಲ್ಲ ಫುಲ್ಲು ರಾತ್ರಿ ಆದರೆ ಅವೆಲ್ಲ ಹೇಳ್ಕೊಂಡು ಹೋಗಿದ್ರೆ ಬಹಳ ಇದೆ. ಅದು ಸಂಜೆ ಆಯ್ತಂದ್ರೆ ಈ ಟೈಮ್ ಎಲ್ಲರೂ ರೆಡಿಯಾಗಿರ್ಬೇಕು ಸ್ಕೆಚ್ ಹೀರೋ ಹೀರೋಯಿನ್ ವಿಲನ್ ಕಾಮಿಡಿ ಆ್ಯಕ್ಟ್ರ್ ಟೈಟ್ಲು ತೊಗೊಂಡು ಅದನ್ನು ಆ ಥರ ಪ್ಲಾನ್ ಮಾಡ್ತಾ ಇದ್ದೆ ಅವಾಗೆಲ್ಲ. ಈಗ ಯಶ್ ಅವ್ರದ್ದು ಸಿನಿಮಾ ಒಂದು ಹಬ್ಬ ಅಂತೂ ಮಾಡ್ತೀರಿ ನೀವು ಕಟೌಟ್ ವಿಷಯದಲ್ಲಿ. ಈ ರೀಸೆಂಟ್ ಪೀರಿಯಡಲ್ಲಿ ಅತಿ ಹೆಚ್ಚು ಕಟೌಟು ಅಥವಾ ಒಳ್ಳೆ ಕೆಲಸ ಕೊಟ್ರಪ್ಪ ಈ ಸಿನಿಮಾ ಅಂತ ಅನ್ನೋದಾದ್ರೆ ನಮ್ಮ ಇವ್ರದ್ದು ಅದು ದರ್ಶನ್ ಅವ್ರದ್ದು ಡೆವಿಲ್ ಎಷ್ಟು ಕಟೌಟ್ ಮಾಡಿದ್ರಣ್ಣ ಅದು? ಅದು ಜಾಸ್ತಿನೇ ಇದೆ ಸರ್. ನಂಬರ್ಸ್ಗಳು ಗೊತ್ತಿಲ್ಲ. ಮತ್ತೆ ಹಳೆ ಎಲ್ಲ ಬುಕ್ ತೆಗೆದು ನೋಡಬೇಕು. ಒಂದೊಂದ್ಸಲ 4 ಕಳ್ತಾನೆ. ಅಂದರೆ ತುಂಬ ರೆಕಾರ್ಡ್ ಅಂತ ತೊಗೊಳ್ಬೇಕು ಅಂದರೆ ಕುರುಕ್ಷೇತ್ರ ತೊಗೋತೀನಿ 4 ಲೈನ್ ಸಾರ್ದು. ಓಹೋ. ಯಾಕಂದ್ರೆ 4 ಜನ ಇರೋ ಮಾಡಬೇಕು. ನೈಟ್ ಆ್ಯಂಡ್ ಡೇ ನಿದ್ದೆ ಇಲ್ಲ. ಹೋಗ್ಬಿಟ್ಟು 3 ದಿನ ಅಡ್ಮಿಟ್ ಆಗ್ಬಿಟ್ಟಿನಿ. ಲೋ BP ಆಗ್ಬಿಟ್ಟು ನಾನು ಇದಕ್ಕೆ. ಊಟ ಇಲ್ಲ, ತಿಂಡಿ ಇಲ್ಲ, ನಿದ್ದೆ ಇಲ್ಲ ಆಗ್ಬಿಟ್ಟು. ದುಡ್ಡು ಕೊಟ್ರೆ ಆಗಲ್ಲ, ಮೆಟೀರಿಯಲ್ ಇದ್ರಾಗಲ್ಲ. ಜನ ಕರ್ಕೊಂಬ ಟೈಮ್ ಹಿಂಗೆ ಓಡೋದು ಗೊತ್ತಾ ಮುಳ್ಳುಗಳು. ಆ ಟೈಮ್ ಮುಖ್ಯ ಆಗುತ್ತೆ. ರಿಲೀಸ್ ಆದಮೇಲೆ ಆಗಿದೆ. ಅಲ್ಲಿ ಹೋದರೆ ಅಂಬರೀಷ್ ಅಣ್ಣ ದೊಡ್ಡದು ಬೇಕು ಅಂತಾರೆ, ಮಂಡ್ಯಲ್ಲಿ ಮೈಸೂರಿನಲ್ಲಿ ಬೇಕು ಅಂತಾರೆ. ಆಮೇಲೆ ಮತ್ತೆ ಇನ್ನಲ್ಲಿ ಇವ್ರು ಕಿತ್ಕೋತಾರೆ, ಅವ್ರದ್ದು ಎತ್ತಾಕ್ತಾರೆ. ಹೆಸರುಗಳು ಹೇಳ್ಬಾರ್ದು ಆ ಟೈಮ್ಗೆ ಸಮಯ ತಂದ. ಇವ್ನ ಹೈಲೈಟ್ ಮಾಡ್ಬಿಟ್ಟಿದ್ರೆ ಇವರು ಇದು ಅಂಬರೀಷ್ ಅಣ್ಣ ಸ್ಟಿಲ್ಲೇ ಇಲ್ಲ. ಅವನು ಯಾರ ಸ್ಟಿಲ್ ಕೇಳ್ದಾದ್ರೆ ಇವಾಗ ಆ ಕಡೆ ಆಯ್ತಾ ಬೈಬಿಡೋರು ಅಂತ ಅವ್ರು ಅಂತ ಹೇಳ್ತಾರೆ. ಅವ್ರನ್ನ ಕುಂಡಿಸ್ತೆ, ದರ್ಶನ್ ಅವ್ರನ್ನ ನಿಲ್ಲಿಸ್ತೆ. ಅದು ಆಗೋಯ್ತು. ಅಲ್ಲಿಗೆ 3D ಎಫೆಕ್ಟ್ ಆಗೋಯ್ತು. ಈಗ ನಿಮ್ಗೆ ಒಂದು ಫೋಟೋ ಕೊಟ್ಟರೆ ಹೆಂಗೆ ನಿಲ್ಲಿಸ್ತೀರಿ? ಅವ್ರನ್ನ ಕುತ್ತಿಯವ್ರನ್ನ ನಿಲ್ಲಿಸ್ಬಿಡ್ತೀರಾ? ಏನು ಬೇಕಾದ್ರೆ ಮಾಡಿಕೊಡ್ತೀವಿ ಸರ್. ಈಗ ಆಗ ನಾವು ಏನು ಮಾಡಿದೆ, ಎಲ್ಲ ಸ್ಕೆಚ್ ಮಾಡಿ ಟೈಮ್ ಕೊಡಲ್ಲ. ಇವಾಗ 6 ವರ್ಷ ಸಿನಿಮಾ ತೆಗಿತೀರಾ,
6 ವರ್ಷ ಸಿನಿಮಾ ತೆಗಿತೀರ ಅಥವಾ 3 ವರ್ಷ ಸಿನಿಮಾ ತೆಗಿತೀರ ಅನ್ಕೊಳ್ಳಿ, 3 ದಿನ ಒಂದು ವಾರದಲ್ಲಿ ನಾನು ಕೆಲಸ ಕೊಟ್ಬಿಟ್ಟು ಅಂದರೆ ನನ್ನ ತಲೆ ಓಡ್ಬೇಕು ತಾನೆ, ನಾನು ಮನುಷ್ಯ ತಾನೆ, ನನಗೂ ಒಂದು 20 ಜನ ಕೆಲಸ ಮಾಡ್ಬೇಕು ತಾನೆ. ಹಾಂ, ಹಂಗಾಗುತ್ತೆ ಅದು ಬಿಡಿ, ಏನಾಗುತ್ತೆ ಇದು. ಈಗ ನೀವು ಮಾಡ್ತಿದ್ದೀರಲ್ಲ ಇದು ಡ್ಯಾಡಿ ಅಂತ ಹೇಳಿ ಒಂದು ಕಟೌಟ್ ಇದು ಬಿಟ್ರೆ ಬೇರೆ ಏನಾರ ಇವ್ರದ್ದು ಡಿಸೈನ್ ಕೊಟ್ಟಾರ ಇದೇನಾ? ಇನ್ನು ಸ್ಟಿಲ್ಗಳು ಬರುತ್ತೆ ಬೇರೆನೂ ಫ್ಯಾನ್ಸ್ ಕೆಲವೊಂದು ಅವ್ರು ಹಾಕೊಳಕಂತ ನಾವು ಮಾಡ್ಕೊಂಡಿರೋದು, ಮಿಕ್ಕಿದೆಲ್ಲ ಸ್ಟಿಲ್ಗಳು ಬರುತ್ತೆ. ಸೂಪರ್ 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 ಅಣ್ಣ. ಏನೇ ಹೇಳಿ ನಿನ್ನ ಕೈ ಯಾವಾಗಲೂ ಈ ಥರದ ಬ್ರಷಲ್ಲಿ ಈ ಥರದ ಕೆಲಸಗಳನ್ನ ಮಾಡ್ತಾ ಇರಬೇಕು ಅನ್ನೋದು ನಮ್ಮ ಆಸೆ. ಕಲಾವಿದ್ರು ಚೆನ್ನಾಗಿರ್ಬೇಕಣ್ಣ, ಹಂಗಾಗಿ ಮಾತಾಡಿದೆ ಇಂಥದ್ದೊಂದು ದೊಡ್ಡ ದೊಡ್ಡ ಸಿನಿಮಾ. ನೀವ್ ಹೆಂಗ್ ಬಂದ್ರಿ ಸರ್ ಇವಾಗ? ನನ್ಗೆ ಗೊತ್ತಾಗಿಲ್ಲ, ಇಲ್ಲಿ ಈಚೆ ಕಡೆಯಿಂದ ಎಲ್ಲೋ ಒಂದು ಸ್ಮೆಲ್ ಬಂತಣ್ಣ, ಆ ಸ್ಮೆಲ್ ನೋಡ್ಕೊಂಡು ಬಂದ್ಬಿಟ್ಟೆ ಅಣ್ಣ. ಹಿಂಗೆ ಏನೋ ಈ ಸಿನಿಮಾ ಗೆಲ್ಬೇಕು, ಈ ಸಿನಿಮಾ ಒಳ್ಳೇದಾಗಬೇಕು ಅಂತ ಅಷ್ಟೇ, ನೀನೇನಿಲ್ಲ. ಕನ್ನಡ ಸಿನಿಮಾ ಗೆಲ್ಬೇಕು, ಕನ್ನಡ. ಅದೇ ನಾನು ಹೇಳಕ್ ಬಂದೆ, ನೀವು ಹೇಳಿದೆ. ಇದು ಒಂದು ಪ್ರತಿಷ್ಠೆ. ಇನ್ನು ಎಲ್ಲ ಸಿನಿಮಾಗಳು ಗೆಲ್ಬೇಕು, ಇದೇ ಥರ ಎಲ್ಲಾದ್ರು ಕಟ್ಔಟ್ ಮಾಡ್ತೀರಣ್ಣ. ನಿಂಗೆ ಒಳ್ಳೇದಾಗ್ಬೇಕಣ್ಣ, ಒಳ್ಳೇದಾಗಬೇಕು. ಆತ್ಮೀಯ ಕನ್ನಡಿಗರೇ, ನಮ್ಮ ಆನಂದಂಗೆ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ. ಆನಂದಣ್ಣ ಹಿಂಗೆ ಅವರ ರೆಕಾರ್ಡನ್ನು ಅವರೇ ಮರ್ತೋಬೇಕು, ಅಷ್ಟು ರೆಕಾರ್ಡ್ನ ಅವ್ರು ಮಾಡ್ತಾ ಇರಬೇಕು ಅಂತ ಆಶೀರ್ವಾದ ನೀವು ಮಾಡಬೇಕು ಅಂತ ಹೇಳಿ ಟಾಕ್ಸಿಕ್ ಸಿನಿಮಾ ಆಗಸ್ಟ್ 26ನೇ ತಾರೀಕು ಬರ್ತಾ ಇದೆ. ಕಟ್ಟೋಟಲ್ಲೂ ದಾಖಲೆ ಮಾಡ್ತಿದೆ. ನೀನು ಬಾಕ್ಸ್ ಆಫೀಸ್ನಲ್ಲಿ ಮತ್ತೊಂದರಲ್ಲಿ ಮಗದೊಂದರಲ್ಲಿ ಇನ್ನೇನು ದಾಖಲೆ ಮಾಡುತ್ತೋ ಕಾದ್ ನೋಡೋಣ. ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಮೆರೆಸೋಣ. ಏನು ಹೇಳ್ತೀರಾ? ಕನ್ನಡಿಗ